ಸೊ ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ನಾವು ಒಂದು ಮೈಂಡ್ ಕ್ರಾಫ್ಟ್ ಸೀರೀಸ್ ಸ್ಟಾರ್ಟ್ ಮಾಡ್ತಿದ್ದೀವಿ. ಸೊ ಇವಾಗ ನಮ್ಮ ವರ್ಲ್ಡನ್ನು ಕ್ರಿಯೇಟ್ ಮಾಡ್ತೀವಿ. ಹೆಸರು ಏನು ನೋಡೋಣ, ನೀವೇ ಕಮೆಂಟ್ ಮಾಡಿರಿ. ಓಕೆ, ನನಗಂತೂ ಇವಾಗ ಏನು ಗೊತ್ತಿಲ್ಲ, ಈ ಥರ ಇಟ್ಟಿರ್ತೀನಿ, ಆಮೇಲೆ ಎಡಿಟ್ ಮಾಡ್ಬೋದು. ನೀವೇ ಹೇಳಿ ಏನಂತ ಹೇಳೋಣ. ಸೊ ಲೋಡ್ ಆಗ್ತಿದೆ. ಓಕೆ, ನಮ್ಮ ವರ್ಲ್ಡ್ನಾಗ ಬಂದಿದೆ. ಓಕೆ, ನಾವು ಅಕೇಸಿಯಾ ಬಾಯಮ್ನಾಗಿದ್ದೀವಿ, ಅಂದರೆ ಸವಾನಾ ಬಾಯಮ್. ಓಕೆ, ದೊಡ್ಡ ದೊಡ್ಡ ಮೌಂಟೇನ್ಸ್ ಕಾಣಿಸ್ತಿದೆ ನನಗೆ. ಸೊ ಜಲ್ಲಿ ನಾವು ಸ್ವಲ್ಪ ವುಡನ್ನು ಕಟ್ ಮಾಡ್ಕೊಂಡು ಬರೋಣ. ಓಕೆ ಓಕೆ, ಸ್ವಲ್ಪ ವುಡ್ ಕಟ್ ಮಾಡಿ ಟೂಲ್ಸ್ ಮಾಡ್ಕೊಳ್ಳೋಣ. ಬೇಸಿಕ್ ಟೂಲ್ಸ್ ಗೊತ್ತಿದೆ. ಫಸ್ಟ್ ನಿಮ್ಗೆ ಗೊತ್ತಿದೆ, ಮೈಂಡ್ ಕ್ರಾಫ್ಟ್ನಾಗ ಫಸ್ಟ್ ಬಂದಿದ್ದಾಗ ಒಂದು ಟ್ರೀನ ಹೊಡಿಬೇಕು. ಹೊಡೆದು ನೀವು ಕಲೆಕ್ಟ್ ಮಾಡ್ಕೊಂಡು ಅದರಲ್ಲಿ ಸಹ ಬೇಸಿಕ್ ಟೂಲ್ಸ್, ವುಡನ್ ಟೂಲ್ಸ್, ಆ್ಯಕ್ಸ್ ಸಾಲ್ವ್ ಮಾಡ್ಕೋಬೇಕು. ಸೊ ನಿಮಗೆ ಇದು ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಕಮೆಂಟ್ನಾಗ ಹೇಳಿ ಪಕ್ಕ ಈ ವರ್ಲ್ಡ್ ಹೆಸರು ಏನಂತ, ಏನು ಇಡಮಂತ. ಇಲ್ಲ ಅಲ್ಲಿವರೆಗೂ ನಾವು ಇಡೋಂಗಿಲ್ಲ. ಓಕೆ, 20 ಪ್ಲ್ಯಾಂಕ್ಸ್ ಬಂದಿದ್ದೇವೆ. ಸೊ ಸ್ವಲ್ಪ ಸ್ಟಿಕ್ಸ್ ಕ್ರಾಫ್ಟಿಂಗ್ ಟೇಬಲೇ ಮಾಡ್ಕೊಂಡಿಲ್ಲ. ಓಕೆ, ಕ್ರಾಫ್ಟಿಂಗ್ ಟೇಬಲ್ ಮಾಡಿಕೊಂಡು ಓಕೆ ಕ್ರಾಫ್ಟಿಂಗ್ ಟೇಬಲ್ ಪ್ಲೇಸ್ ಮಾಡೋಣ. ಸೊ ಫಸ್ಟ್ ಒಂದು ಪಿಕ್ಯಾಕ್ಸ್ ಮಾಡ್ಕೊತೀನಿ. ಆಮೇಲೆ ಅಲ್ಲಿ ನಂಗೆ ಸ್ಟೋನ್ ಕಾಣಿಸಿದಾಗ ಸ್ಟೋನಲ್ಲಿ ಸಹ ಸೀದಾ ಸ್ಟೋನ್ ಸಾಡ್ ಆ್ಯಕ್ಸ್ ಮಾಡ್ಕೊತೀನಿ. ಸುಮ್ಮನೆ ಸ್ಟಿಕ್ ಯಾಕೆ ವೇಸ್ಟ್ ಅಲ್ಲ, ನಿಮ್ಗೆ ಗೊತ್ತಿದೆ, ನೋ ವೇಸ್ಟೇಜ್. ಮೇಲೆ ಕೋಲ್ನು ಕಾಣಿಸಿದೆ, ಅದನ್ನು ಮೈಂಡ್ ಮಾಡ್ಕೊಳ್ಳೋಣ ಜಲ್ದಿ. ಸೊ ನಿಮ್ಗೆ ಈ ಸೀರೀಸ್ ಯಾತ ಇಷ್ಟ ಅಂದರೆ ಲೈಕ್ ಮಾಡಿ, ಚಲೋ ಇದ್ದರೆ ಸಬ್ಸ್ಕ್ರೈಬ್ ಮಾಡಿನ. ಕಮೆಂಟ್ನಾಗ ಹೇಳಿ ಯಾವ ಥರ ಐತಿ ಈ ಸೀರೀಸ್. ಓಕೆ, ಸ್ಟೋನ್ ಪಿಕ್ಯಾಕ್ಸ್ ಮಾಡಿ ಕೋಲ್ನ ಕಲೆಕ್ಟ್ ಮಾಡ್ಕೊತೀನಿ. ಓಕೆ, ಜಲ್ಲಿ ಸ್ಟೋನ್ ಟೂಲ್ಸ್ ಮಾಡೋಣ. ಸ್ಟಿಕ್ಸ್ ಖಾಲಿ ಆಗಿದ್ದಾವೆ. ಓಕೆ, ಸ್ಟಿಕ್ಸ್ ಮಾಡಿಕೊಂಡೆ. ಇವಾಗ ಟೂಲ್ಸ್, ಸಾರ್ಡ್, ಆ್ಯಕ್ಸ್ ಸಾಕಷ್ಟೆ. ಇವಾಗ ಕೋಲ್ನನ್ನು ಮೈಂಡ್ ಮಾಡ್ಕೊಂಡು ಬರೋಣ. ಇವಾಗ ಕೋಲ್ ಮೈಂಡ್ ಮಾಡಿ ಫಸ್ಟ್ ನಾವಂತೂ ಬೆಡ್ ಮಾಡಬೇಕು. ಬೆಡ್ ಮಾಡಿ ಆಮೇಲೆ ನಾನು ವಿಲೇಜ್ ಹುಡುಕ್ಬೇಕು. ಓಕೆ, ಫಸ್ಟ್ ಮೈಂಡ್ ಕ್ರಾಫ್ಟ್ನಾಗ ಬಂದಾಗ ಫಸ್ಟ್ ಸ್ಟೆಪ್ ವುಡ್ ಕಟ್ ಮಾಡಿ ಟೂಲ್ಸ್ ಮಾಡ್ಕೋಬೇಕಂದ್ರೆ, ಆಮೇಲೆ ನೆಕ್ಸ್ಟು ಶೀಪ್ಸ್ನ ಸಾಯಿಸಿ ಒಂದು ಬೆಡ್ ಮಾಡ್ಕೋಬೇಕು, ಮತ್ತು ವಿಲೇಜನ್ನು ಹುಡುಕ್ಬೇಕು. ಅಷ್ಟೇ ಕೆಲಸ. ಮತ್ತು ವಿಲೇಜ್ ಅಷ್ಟೇ ಸಿಗೋಂಗಿಲ್ಲ. ಒಂದು ವೇಳೆ ನೀವು ಬೆಡ್ನ ರಾತ್ರಿ ಆಗಷ್ಟಿಗೆಲ್ಲ ಮಾಡಲಿಲ್ಲ ಅಂದರೆ ನಿಮ್ಮ ಕತೆ ಅಷ್ಟೇ. ರಾತ್ರಿ ಜಾಂಬೀಸೆಲ್ಲ ಹೆಂಗೆ ಸಾಯಿಸ್ಬಿಡ್ತೀನಿ ನಾನು. ಸೊ ಇಷ್ಟು ಕೋಲ್ ಸಾಕು. ಸ್ವಲ್ಪ ಫರ್ನೇಸ್ಗೆ ಹೋಗ್ಸ್ಕೊಂಡು ಸ್ವಲ್ಪ ಸ್ಟೋನ್ ತೊಗೊತೀನಿ. ಗೊತ್ತಿದ್ದಿಲ್ಲ, ಕೋಲ್ ಹಾಕಿ ತೊಗೊಂಡು ಸ್ಮೆಲ್ಟ್ ಮಾಡೋಕೆ ಫರ್ನೇಸ್ನಾಗ. ಇಲ್ಲಿನೂ ಕೋಲ್ ಸಿಕ್ಕಿದೆ, ಇದನ್ನು ತೊಗೊಂಡ್ಬಿಡ್ತೀನಿ. ಫ್ರೀ ಕೋಲ್ ಬಿಡಬಾರ್ದು. ಫ್ರೀ ಏನು ಸಿಗ್ತದೆ ಎಲ್ಲ ತೊಗೋಬೇಕು. ಓಕೆ, ಲ್ಯಾಗ್ ಒಂದು ಆಗ್ತದಿಲ್ಲ ಅಂತ. ಓಕೆ, ಇಷ್ಟು ಕೋಲ್ ಸಾಕ್ಬಿಡು. ಸ್ವಲ್ಪ ಊಟ ಮಾಡೋದಕ್ಕೆ ಕೌನು ಸಾಯಿಸ್ಬೇಕು. ಸ್ವಲ್ಪ ಕೊಂಡು ಮುಚ್ಕೊರಿ. ಓಕೆ, ನಾನೇನು ಸಾಯಿಸಿಲ್ಲ. ಓಕೆ, ನಾನೇನು ಸಾಯಿಸಿಲ್ಲ. ನನಗೆ ಅನಿಸಿದೆ ಇಲ್ಲಿ ಮೌಂಟೇನ್ಸ್ ಪೀಕ್ಸ್ ಅಲ್ಲ, ಈ ಸ್ಟೋನ್ ಮೌಂಟೇನ್ಸ್. ನಂಗೆ ಐರನ್ ಸಿಗ್ಬೋದೇನೋ. ಐರನ್ ಸಿಕ್ಕಿದ್ರೆ ಚಲೋ ಇರ್ತಿತ್ತು. ಓಕೆ, ಈ ಕಡೆ ಮೌಂಟೇನ್ಸ್ ಇದೆ ನೋಡಿ. ಲ್ಯಾಗ್ ಆ ಥರ ಆಗ್ತಿದೆ. ಲ್ಯಾಗ್ ಲಾವಾ ಇದೆ ಅಲ್ಲಿ ಮೇಲೆ ನೋಡ್ಬೋದು. ಅಲ್ಲಿ ಯಾರೇನಿದೆ ಅಲ್ಲಿ ಲೆಫ್ಟ್ ಕಾರ್ನರ್. ಅಷ್ಟೈಟ್ ಯಾರು ಹೋಗ್ತಾರೆ? ಅಷ್ಟೈಟ್ ಹೋಗೋದು ತುಂಬ ಕಷ್ಟ, ತುಂಬ ಐಟಿದೆ. ಇಲ್ಲಿ ಬಿಡು. ಸೊ ನಾವು ಜಲ್ದಿ ಶೀಪ್ ಫೈಂಡ್ ಮಾಡಿ ಬೆಡ್ಡನ್ನು ಮಾಡ್ಕೊಳ್ಳೋಕೆ. ಸೊ ಇಲ್ಲಿಂದ ದೊಡ್ಡ ಮೌಂಟೇನ್ಸ್ ಇದೆ, ತುಂಬ ಕೇವ್ಸ್ ಇದೆ ಇಲ್ಲಿ. ಯಾಕಂದ್ರೆ ನಿಮ್ಗೆ ಕೇವ್ಸ್ ಕಾಣಿಸ್ತಾನೆ ಇರುತ್ತೆ. ಓಕೆ,
ಇಲ್ಲೆಲ್ಲ 900 ಸಿಕ್ಕಿದ್ರೆ ಚಲೋ ಇರ್ತಿತ್ತು. ಬ್ಯಾಡ್ ಲಕ್ ಸಿಗಲಿಲ್ಲ. ನೋಡ್ಬೋದು ನೀವು ಎಕ್ಕಡೆ ನೋಡಿದ್ರು ಕೇವೇ ಕಾಣಿಸಿದೆ ನನಗಂತೂ. ರೈಟ್ ಟು ಲೆಫ್ಟ್ ಕೇವ್ಸ್ ಮೀನ್ಸ್ ಡೇಂಜರ್. ಇಲ್ಲೆಲ್ಲ ಶೀಪೇ ಕಾಣಿಸ್ತಿಲ್ಲ ನನಗೊಂದು. ರಾತ್ರಿ ಆಗ್ಬಿಟ್ರೆ ಮುಗೀತು ನನ್ನ ಕೆಲಸ. ಡ್ಯಾಮೇಜ್ ತೊಗೊಂಡ. ಶಟ್. ಇಲ್ಲೇನಿದೆ? ಇಲ್ಲಿ ನೀರಿದೆ ಬಿಡು, ಏನಿಲ್ಲ. ಆ ಕಡೆ ಸೈಡ್ ಹೋಗೋಣ. ಆ ಕಡೆ ಸೈಡು ಲೆಫ್ಟ್ ಸೈಡ್ ಇಲ್ಲಿ ನೋಡ್ಬೋದು ಕೇವ್ ಇದೆ. ವಾಟರ್ ಕೇವ್. ಜಲ್ದಿ ಹೋಗೋಣ. ಓಕೆ, ನಾನು ಇಲ್ಲೊಂದು ಒಂದು ಶೀಪ್ ಕಾಣಿಸೋದು. ಒಂದು ಶೀಪ್. ಎಕ್ಕಡೆ ಹೋಗ್ಬೇಕು? ನೀವು ನೋಡ್ಬೋದು ಇಷ್ಟೊತ್ತೇನೋ ಒಂದು ಶೀಪ್ ಕಾಣಿಸೋಲ್ತಕ್ಕೆ. ಹೆಂಗೆ ಸರ್ವೈವ್ ಮಾಡಲಿ ರಾತ್ರಿ ನಾನು? ಹೆಂಗೆ ಸರ್ವೈವ್ ಮಾಡಲಿ? ಐರನ್ ಇಲ್ಲ, ಆರ್ಮರ್ ಇಲ್ಲ ಏನೋ. ಇಲ್ಲಿ ಒಂದು ಕೇವ್ ಇದೆ. ಒಂದು ಶೇಪ್ ಸಿಕ್ಕಿದ್ರೆ ಎಷ್ಟು ಚಲೋ ಇರ್ತಿತ್ತು. ಸ್ವಲ್ಪ ವುಡ್ಡು ತೊಗೊಂಡ್ಬಿಡ್ತೀನಿ, ಮತ್ತೆ ವುಡ್ ಕಮ್ಮಿ ಇದ್ರೆ ಎಲ್ಲನ ಫಾರ್ ಸೇಫ್ಟಿ. ಓಕೆ, ಮತ್ತು ಪ್ಲ್ಯಾಂಕ್ ಸಿಗಲಿಲ್ಲ, ಹೂಲಿದ್ದದ, ಆವಾಗ ಮುಗಿದ ಕೆಲಸ. ಏನಿಲ್ಲ, ಒಂದು ತೊಗು ಮಾಡಬೇಕು, ಅದನ್ನು ಮುಚ್ಕೊಂಡಿರ್ಬೇಕು ಅಷ್ಟೇ ಸ್ವಲ್ಪ ಹೊತ್ತು. ಆದರೆ ನಾವು ಹಂಗಿರ್ಬಾರ್ದಲ್ಲ, ಸ್ವಲ್ಪ ಇಂಟೆಲಿಜೆಂಟಾಗಿ ವುಡ್ ಎಲ್ಲ ಮೊದಲೇ ತೊಗೋಬೇಕು. ಶೀಪ್ ಅಷ್ಟೇ ಜಲ್ದಿ ಸಿಗಿದ್ರೆ ಚಲೋ, ಇಲ್ಲಾಂದರೆ ಖತಮ್. ಫಸ್ಟ್ ಡೇನೇ ಸೋತೋಗ್ತೀನಿ ನಾನು. ಪಿಗ್ ಕಾಣಿಸ್ತದೆ. ಮೈನ್ಕ್ರಾಫ್ಟ್ ಶೀಪ್ ಕೊಡು, ಪಿಗ್ ಅಲ್ಲ. ಅದು ಎಲ್ಲಿ ಬಿಡು, ಊಟ ಮಾಡೋಕ್ಕಾದ್ರೂ ಬರುತ್ತಲ್ಲ. ಓಕೆ, ಅಲ್ಲಿ ನನಗಂತ ಕಾಣಿಸೋಣ ಬರ್ತದೆ. ಶಿಪ್ ಮ್ಯಾನ್. ಕಣ್ಮುಚ್ಕೋರಿ ಪ್ಲೀಸ್. ಏನು ಮಾಡವಲ್ಲ ನಾನು. ಓಕೆ, ಶೀಪ್ ಎಕಡೆ ಹೋಯ್ತಲ್ಲ? ಶೀಪ್ ಇಲ್ಲೇ ಇತ್ತಲ್ಲ ಸ್ವಲ್ಪ ಹೊತ್ತು. ಎಕಡೆ ಹೋಯ್ತೇನೆ ಗೊತ್ತಿಲ್ಲ. ಅದು ಎಕಡೆ ಹೋಗಿತ್ತು ಬಿಡು. ಶೀಪ್ ಎಲ್ಲಿದೆ? ಶೀಪು ಶೀಪ್ ಕಾಣಿಸ್ತು. ಶೀಪ್ ನೀನು ಗೊತ್ತಾ? ನೀನು ನನ್ನ ಫಸ್ಟ್ ಶೀಪ್. ಓಕೆ, ಸೊ ಸಾರಿ, ಸೋತಬೇಕಾಗಿದೆ. ಓಕೆ, ಇವಾಗ ಮುಂದೆ ಇನ್ನೊಂದು ಬ್ರೌನ್ ಶೀಪ್ನು ಕಾಣಿಸ್ತಿದೆ. ನಿಮಗೊಂದು ಐಡಿಯಾ ಇಲ್ಲೇ? ನೀವು ಬೇರೆ ಬೇರೆ ಕಲರ್ ಶೀಪ್ ವೂಲ್ಗಳಿಂದ ನೀವು ಬೆಡ್ ಮಾಡ್ಬೋದು. ಓಕೆ, ಸೊ ಫಸ್ಟ್ ನೀವು 3 ವೂಲ್ಸನ್ನು ತೊಗೊಳ್ಳಿ. ಓಕೆ, ಯಾವ ಕಲರ್ನ ಇರಲಿ. ಓಕೆ, ಮಲ್ಟಿಪಲ್ ಕಲರ್ನೇ ಇರಲಿ, ಏನಾಗೋದಿಲ್ಲ. 3 ವೂಲ್ಸ್ ತೊಗೋಬೇಕು, ಯಾಕಂದರೆ ಬೆಡ್ ಮಾಡೋದಕ್ಕೆ ಕಂಪಲ್ಸರಿ 3 ವೂಲ್ಸ್ ಸಿಗುತ್ತೆ. ಓಕೆ, ನಾವು ಮುಂದೆ ಬ್ಲ್ಯಾಕ್ ಶೀಪ್ ಸಿಗುತ್ತಿದೆ. ಸೊ ಇದನ್ನು ಸಾಯಿಸ್ಬಿಡ್ತೀನಿ. ಓಕೆ, ಒನ್ ಶಾಟ್. ಸೊ ಇವಾಗ ಏನು ಮಾಡ್ತೀನಿ ಗೊತ್ತಾ? ನಿಮಗೆ ಇವಾಗ ಬ್ಲ್ಯಾಕು, ಬ್ರೌನು, ವೈಟ್ ಸಿಗಿದೆ. ಆದರೆ ನಿಮ್ಗೆ ಈ 3 ವೂಲ್ ಸಹ ಬೆಡ್ ಮಾಡೋದಕ್ಕೆ ಬರೋಂಗಿಲ್ಲ. ಅದಕ್ಕೆ ನೀವು ನಿಮ್ಮ ನಿಯರ್ ಎಲ್ಲನ್ನ ಫ್ಲವರ್ಸ್ ಜಗ್ಗಿದ್ದಾವಲ್ಲ, ಆ ಫ್ಲವರ್ಸ್ ತೊಗೊಳ್ಳಿ. ಇವಾಗ ನನ್ನ ನಿಯರ್ ವೈಟ್ ಫ್ಲವರ್ ಇದೆ. ಸೊ 3 ಫ್ಲವರ್ ತೊಗೊಂಡು ಡೈ ಮಾಡ್ಕೊತೀನಿ ನಾನು. ಡೈ ಮಾಡಿಕೊಂಡು ನಾನು ನೋಡ್ರಿ ಏನು ಮಾಡ್ತೀನಿ ಅಂತ. ಓಕೆ, ಫಸ್ಟ್ ನಾನು ಡೈ ಮಾಡ್ಕೊತೀನಿ. ಫಸ್ಟ್ ಡೈ ಮಾಡ್ಕೋಬೇಕಲ್ಲ, ಸಾರಿ. ಓಕೆ, ಫಸ್ಟ್ ವೈಟ್ ಡೈ ಬರೋಕತ್ತದ ಇಲ್ಲಿ. ಸೊ ಬ್ಲ್ಯಾಕ್ ವೂಲ್ನ ಇಟ್ಟು ಅಲ್ಲಿ ವೈಟ್ ಡೈ ಇಡ್ತೀನಿ. ವೈಟ್ ವೂಲು ನನ್ನ ಹತ್ರ 2 ವೈಟ್ ವೂಲ್ ಬಂದವು, ಮತ್ತು ಬ್ರೌನ್ ಇಟ್ಟು ವೈಟ್ ವೂಲು. ಸೊ ನನ್ನ ಹತ್ರ 3 ವೂಲ್ಸ್ ವೈಟ್ ವೂಲ್ ಬಂದವು. ಸೊ ಇವಾಗ ನಾನು ವೈಟ್ ಬೆಡ್ ಮಾಡ್ಬೋದು. ನೋಡ್ಬೋದಾ? 1000 IQ ಕೆಲಸ ವರ್ಕ್. ಓಕೆ, ಸೊ ಫರ್ನೆಸ್ನು ಮಾಡ್ಕೊತೀನಿ ಊಟ ಮಾಡೋದಕ್ಕೆ. ಹಸುವನ್ನು ಆಗ್ತಿದೆ ನನಗೆ. ಫರ್ನೆಸ್. ಓಕೆ, ಫರ್ನೆಸ್ನಲ್ಲಿ ಸೈಡ್ ಇಡುತ್ತೀನಿ. ರಾತ್ರಿ ಆಗುತ್ತಿದೆ. ಸೈಡ್ ಫರ್ನೆಸ್ ಇಡ್ತೀನಿ. ರೆಸ್ಪಾನ್ಸ್ ಪಾಯಿಂಟ್ ಸೆಟ್ ಮಾಡಿದ್ದೀನಿ. ಓಕೆ, ಫರ್ನೆಸ್ನಾಗ ಓಕೆ
ನೀವು ನೋಡ್ಬೋದು ರಾತ್ರಿನೇ ಆಗ್ತಿದೆ. ಇಲ್ಲಿ ನೋಡಿ ಶೀಪ್ ನೋಡಿ ಯಾವಾಗ ಸಿಗ್ತಿದೆ ನನಗೆ. ಯಾವಾಗ ಸಿಗ್ಬೇಡ ಅಂದರೆ ಅವಾಗ ಸಿಗುತ್ತೆ. ಪಕ್ಕ ಸಾಯಿಸ್ತೀನಿ ಇವಾಗ. ಸೌಡ್ ಸಾಯಿಸ್ತೀನಿ. ಎಕ್ಕಡೆ ಹೋಗ್ತೀನಿ ನೀನು? ಎಕ್ಕಡೆ ಹೋಗ್ತೀನಿ. ರಾತ್ರಿ ಜಲ್ಲಿ ಜಾಂಬಿಗಳು ಬರ್ತಾವೆ. ಹುಡ್ಕೋ ರನ್ ಡೇ ಮುಕ್ಕೋ. ಸೊ ನೀವು ನೋಡ್ಬೋದು ಇವಾಗ ನಾನು ಫಸ್ಟ್ ರಾತ್ರಿ ನೈಟ್ ಸರ್ವೈವ್ ಮಾಡಿದ್ದೀನಿ. ಸೊ ನೀವು ನೋಡ್ಬೋದು ನಾನು ಯಾವ ಥರ ನೈಟ್ ಸರ್ವೈವ್ ಮಾಡಿದ್ದೀನಿ ಅಂತ. ಸೊ ನೀವು ನಿಮ್ಮ ವರ್ಲ್ಡ್ನಾಗ ಈ ಥರ ಟೆಕ್ನಿಕ್ಸನ್ನು ಯೂಸ್ ಮಾಡ್ಬೋದು. ಓಕೆ, ನಾನು ಯಾರು ಚೀಟ್ ಮಾಡಿಲ್ಲ, ನನಗೆ ಬಂದಿದೆ. ಓಕೆ ಫುಡ್ಡನ್ನು ತಿನ್ನೋಣ. ಓಕೆ, ಕಾಫಿನ ಟೇಬಲ್ನ ಎತ್ಕೊತೀನಿ. ಬ್ರೆಡ್ಡನ್ನು ತೊಗೊಂಡ್ಬಿಡ್ತೀನಿ. ಫರ್ನೆಸ್ನು ತೊಗೊಂಡ್ಬಿಡ್ತೀನಿ. ಓಕೆ, ಸೊ ನಮಗಿನ್ನ ಫುಡ್ ಸಿಕ್ಬಿಟ್ಟಿದೆ. ಸೊ ಇವಾಗ ಫಸ್ಟ್ ಸ್ಟೆಪ್ ಬೆಡ್ ಅಂತೂ ಸಿಕ್ಬಿಡ್ತು. ನೋಡ್ಬೋದು ಬ್ಯಾಟ್ರಿನೂ 20%. ವಿಲೇಜ್ ಅಂತೂ ವಿಲೇಜ್ ಯಾಕೆ ಅನ್ಕೋತೀನಿ. ವಿಲೇಜ್ ಎಲ್ಲಿ ಸಿಕ್ಕಿದ್ದು ನನಗೆ? ಬೆಡ್ ಅಂತೂ ಸಿಕ್ಬಿಡ್ತು. ನೆಕ್ಸ್ಟ್ ಸ್ಟೆಪ್ ವಿಲೇಜ್ ಸಿಗ್ಬೇಕು ಅಷ್ಟೇ. ಓಕೆ, ನೆಕ್ಸ್ಟ್ ಕೆಲಸ ವಿಲೇಜ್ ಹುಡ್ಕೋದು. ಸೊ ಫಸ್ಟ್ ನನಗೆ ವಿಲೇಜ್ ಹುಡ್ಕೊಂಡು ಈಸಿ ಟೆಕ್ನಿಕ್ ಇದೆ ನನ್ನ ಹತ್ರ. ಏನಿಲ್ಲ, ಫಸ್ಟ್ ಒಂದು ಫ್ಲ್ಯಾಟ್ ಏರಿಯಾ ಹತ್ರ ಹೋಗ್ಬೇಕಷ್ಟೇ. ನನಗಲ್ಲಿ ಮೇಲೆ ಮೌಂಟೇನ್ ಕಾಣಿಸ್ತಿದೆ, ಅಲ್ಲಿ ಮೇಲೆ ಆ ಮೌಂಟೇನ್ ಹತ್ರ ಹೋಗ್ಬೇಕು ಅನಿಸ್ತಿದೆ. ಯಾಕಂದರೆ ಅಲ್ಲಿ ಮೇಲೆ ಫ್ಲ್ಯಾಟ್ ಏರಿಯಾ ಇರುತ್ತೆ ಅನಿಸ್ತಿದೆ. ನಿಮ್ಗೆ ಎಲ್ಲಿ ಫ್ಲ್ಯಾಟ್ ಏರಿಯಾ ಸಿಗುತ್ತೆ ಜಗ್ಗಿ, ಅಲ್ಲಿ ಓಪನ್ ಏರಿಯಾ ಆ್ಯಂಡ್ ಫ್ಲ್ಯಾಟ್ ಏರಿಯಾ. ಓಕೆ, ಅಲ್ಲಿ ನಿಮಗೆ ವಿಲೇಜಸ್ ಪರ್ಸೆಂಟೇಜ್ ಸಿಗೋ ಪರ್ಸೆಂಟೇಜ್ 98% ಇರುತ್ತೆ. ಓಕೆ, 98% ಇರುತ್ತೆ ನಿಮ್ಗೆ ಅಲ್ಲಿ ವಿಲೇಜ್ ಸಿಗೋದು. ಸೊ ಇವಾಗ ಒಂದು MLG ಮಾಡೋಣ. ಡ್ಯಾಮೇಜ್ ಸಿಗ್ತದೆ. ಓಕೆ, ಮುಂದೆ ಇಲ್ಲಿ ನೋಡ್ಬೋದು ನೀವು ಮುಂದೆ ಯಾವ ಥರ ಖಾಲಿ ಪ್ಲೇಸ್ ಇದೆ. ಈ ಥರ ಟೈಪ್ನಾಗ ಸ್ವಲ್ಪ ಅಂದರೆ ಲಾರ್ಜ್ ಇರಬೇಕು ಸ್ವಲ್ಪ ಏರಿಯಾ, ಎಷ್ಟು ಚಿಕ್ಕದಲ್ಲ. ಯಾಕಂದ್ರೆ ನಿಮ್ಗೆ ಗೊತ್ತಲ್ಲ ವಿಲೇಜ್ ಎಷ್ಟು ಇರುತ್ತೆ ಅಂತ. ಅದನ್ನ ಸಿಕ್ಬಿಟ್ರೆ ನಿಮಗೆ ವಿಲೇಜ್ ಸಿಗೋ ಚಾನ್ಸಸ್ ನಿಮಗೆ 98% ಆಗುತ್ತೆ. ಅದಕ್ಕೆ ನಾನು ಫಸ್ಟ್ ಎಲ್ಲನ ಫ್ಲ್ಯಾಟ್ ಪ್ಲೇಸ್ ಮತ್ತು ಖಾಲಿ ಪ್ಲೇಸನ್ನು ಹುಡುಕ್ತೀನಿ, ಮತ್ತು ಅಲ್ಲಿ ನೋಡ್ತೀನಿ ವಿಲೇಜ್ ಸಿಕ್ಬಿಡುತ್ತೆ ಅಷ್ಟೇ. ಸೊ ಇವಾಗೂ ನಾನು ಆ ಥರ ಮಾಡ್ತಿದ್ದೇನೆ. ಓಕೆ, ಇಲ್ಲೇನಂತ ಏನಿಲ್ಲ ಡ್ಯಾಮೇಜ್. ಓಕೆ, ಸೊ ಹಂಗ ನಾನು ಏನಂತಿದ್ದೆ, ವಿಲೇಜ್ ಎಲ್ಲಿ ಸಿಗುತ್ತೆ ಅಲ್ಲ. ಓಕೆ, ನೋಡೋಣ ಎಲ್ಲಿ ಸಿಗುತ್ತೆ ಅಂತ. ಗೊತ್ತಲ್ಲ, ಫ್ಲ್ಯಾಟ್ ಏರಿಯಲ್ಲೇ ಜಗ್ಗಿ ಸಿಗುತ್ತೆ ವಿಲೇಜಸ್. ನಾನು ಆ ಕಡೆ ಹೋಗ್ತಿದ್ದೀನಿ. ಮುಂದೆ ಜಗ್ಗಿ ಫ್ಲ್ಯಾಟ್ ಏರಿಯಾ ಇದೆ, ಅಲ್ಲೇ ಹೋಗೋಣ. ಓಕೆ, ಆ ಡ್ಯಾಮೇಜ್ ಎಷ್ಟು ಸಿಗ್ತಿದೆ ನನಗೆ. ಡ್ಯಾಮೇಜ್ ಸಹ ಹೆಂಗೆ ಸತ್ತೋಗ್ಬಿಡ್ತು ಅನ್ಕೋತೀನಿ. ಡಾಂಕಿ ಸಿಕ್ಕಿದೆ ಇಲ್ಲಿ. ಡಾಂಕಿ ಇಂಥ ಡ್ಯಾನ್ಸ್ ಮಾಡೋಣ. ಡ್ಯಾನ್ಸ್ ಸನಿ ಬರ್ಬೇಡ, ದೂರ. ಸೋಷಿಯಲ್ ಡಿಸ್ಟೆನ್ಸ್, ಸೋಷಿಯಲ್ ಕೊರೋನಾ ವೈರಸ್ ಗೊತ್ತಿಲ್ಲ ನಿಮಗೆ. ಓಕೆ, ಮುಂದೆ ವಿಲೇಜ್ ಸಿಕ್ಕರೆ ಜಿಂತ ಮಾಡ್ತೀನಿ ನಾನು. ದೇವರೇ, ಜಲ್ಲಿ ಯಾವ್ದಾನ ವಿಲೇಜ್ ಸಿಗ್ರಿ. ನೋಡಿ ನಾ ಯಾವ ಥರ ಆಗ್ತಿದೆ, ನಿಂಗೆ ಸಿಟ್ಟು ಬರ್ತಿದೆ. ಹೂಳು ಇಟ್ಬಿಟ್ಟೆ. ಹೋಗ್ಲಿ, ನನ್ನ ಬೆಡ್ ಅಂತ ಆಯ್ತು, ಮತ್ತು ಕೆಲಸ ಏನಿಲ್ಲ. ಸೊ ನಿಮ್ಗೆ ಗೊತ್ತು, ನಾನು ಇಲ್ಲಿನೂ ಒಂದು ಮನೆ ಮಾಡ್ಕೋಬೋದು. ನಾನು ಬೇಸ್ನ ಇಲ್ಲಿ ಹಾಕ್ಕೋಬೋದು. ಆದರೆ ನಿಮ್ಗೆ ಗೊತ್ತಲ್ಲ, ವಿಲೇಜ್ ಈಸ್ ಮೇನ್ ಪ್ಲೇಸ್ ಆಫ್ ಮೈನ್ಕ್ರಾಫ್ಟ್ ಸರ್ವೈವಲ್. ಏನು ಮಾತಂದು ಇಂಗ್ಲೀಷ್ನಾಗ. ಓಕೆ, ವಿಲೇಜ್ ಏನಂತಿದೆ, ವಿಲೇಜ್ ಬೆಸ್ಟ್ ಪ್ಲೇಸ್ ಸರ್ವೈವಲ್ಗೋಸ್ಕರ. ಯಾಕಂದರೆ ನಿಮಗೆ ಅಲ್ಲೇ ವಿಲೇಜರ್ ಸಿಗುತ್ತಾರೆ, ಅಲ್ಲೇ ಟ್ರೇಡಿಂಗ್ ಮಾಡೋದಕ್ಕೆ ಸಿಗ್ತದೆ. ಇವಾಗ ನೀವು ಇಷ್ಟು ದೂರ ಮನೆ ಕಟ್ಕೊಂಡ್ರೆ ವಿಲೇಜರ್ಸ್ ಎಲ್ಲಿ ತರ್ತೀವಿ. ಅದಕ್ಕೆ ತುಂಬ ಪ್ರಾಬ್ಲಮ್ ಆಗುತ್ತೆ. ತುಂಬ ಅಂದರೆ ತುಂಬ ವಿಲೇಜರ್ಸ್ ತರಬೇಕಂದ್ರೆ ತಲೆ ಬ್ಯಾನೆ. ಒಂದು 10 ಎಪಿಸೋಡ್ ಅದಕ್ಕೆ ಹೋಗ್ಬಿಡುತ್ತೆ ಅನ್ನಿಸ್ತದೆ ನನಗಂತೂ. ಯಾಕಂದರೆ ನನಗಂತೂ ಅಷ್ಟು ಈಸಿ ತರೋಕ್ಕಾಗಿಲ್ಲ. ನನಗೆ ಪ್ರಾಕ್ಟೀಸ್ನೂ ಇಲ್ಲ ಅಷ್ಟೊಂದು ತರೋದು. ಓಕೆ, ಸೊ ನಾನಂತೂ ಇಲ್ಲೇ ಈ ಪಾರ್ಟ್ನ ಇಲ್ಲೇ ಬಿಡ್ತಿದ್ದೀನಿ. ಯಾಕಂದರೆ ನೀವು ಹೇಳಿ ಕಮೆಂಟ್ನಾಗ ಇಲ್ಲಿ ಮನೆ ಮಾಡಲ, ಇಲ್ಲಾಂದರೆ ವಿಲೇಜ್ನ ಹುಡುಕಿ ಅಲ್ಲಿ ಮನೆ ಮಾಡ್ಕೊಳ್ಳ ಸರಿ. ಓಕೆ, ಎರಡು ಕಮೆಂಟ್ನಾಗ ನೀವು ಪ್ಲೀಸ್ ಹೇಳಿ. ಸೊ ನಾನಿಲ್ಲಿ ಬೇಸನ್ನು ಇಲ್ಲಿ ಮಾಡ್ಕೊತೀನಿ ನಾನು. ಓಕೆ, ಬೆಡ್ನ ಇಟ್ಬಿಟ್ಟೋಣ. ಬೆಡ್ ತಪ್ಪಿತ್ತು. ರಿಸ್ಪಾನ್ ಸೆಟ್ ಮಾಡೋಣ, ಯಾಕಂದ್ರೆ ಮತ್ತೆ ಸತ್ತದ ಇಲ್ಲೇ ಬರ್ತೀನಲ್ಲ. ಓಕೆ,
ಸೊ ಫುಡ್ಡನ್ನು ಕುಕ್ ಮಾಡೋಣ. ಸೊ ನಿಮ್ಗೆ ಎಷ್ಟು ಕೆಲಸ ಹೇಳಿ ನಿಮಗೆ 1 2 3 ಕೆಲಸ. ಓಕೆ, ನಿಮ್ಮ 1 ಕೆಲಸ ಲೈಕ್ಸ್ ಮತ್ತು ಸಬ್ಸ್ಕ್ರೈಬ್ ಮತ್ತು ಕಮೆಂಟ್. ಓಕೆ, ಈ 3 ಕೆಲಸ ನೀವು ಮಾಡಿದ್ರೆ ನಿಮಗೆ ಏನು ಸಿಗುತ್ತೆ? ಪುಣ್ಯ, ಫ್ರೀ ಪುಣ್ಯ ಸಿಗುತ್ತೆ. 1 ಲೈಕ್ ಈಕ್ವಲ್ಸ್ ಟು 1 ಪುಣ್ಯ. ಓಕೆ, 1 ಸಬ್ಸ್ಕ್ರೈಬ್ ಈಕ್ವಲ್ಸ್ ಟು 2 ಪುಣ್ಯ. 1 ಕಮೆಂಟ್ ಈಕ್ವಲ್ಸ್ ಟು ಸೇಮ್ 2 ಪುಣ್ಯ. ಓಕೆ, ಸೊ ನಾನು ಇಷ್ಟು ಕಷ್ಟಪಟ್ಟು ವೀಡಿಯೋ ಮಾಡ್ತಿದ್ದೀನಿ ಅಂದರೆ ನೀವು ಪ್ಲೀಸ್ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬನ್ನು ಮಾಡಿ, ಲೈಕನ್ನು ಮಾಡಿ, ಕಮೆಂಟ್ ಮಾಡಿ. ಯಾಕಂದರೆ ಮುಂದೆ ಪಾರ್ಟನ್ನು ತರೋಕ್ಕೂ ಆಗುತ್ತೆ. ಓಕೆ, ಯಾಕಂದರೆ ನೀವು ಹೇಳಿದ್ರೆ ನಾನು ಮುಂದೆ ತರೋಕ್ಕಾಗ್ತದೆ, ಎಲ್ಲಿ ಮಾಡಲಿ ಅಂತ ಮಾಡಿ. ಓಕೆ, ಸೊ ನಿಮ್ಗೆ 3 ಕೆಲಸವನ್ನು ಕೊಡ್ತಿದ್ದೀನಿ, ಮಾಡಿ ಪ್ಲೀಸ್. ಕಾಲ್ ಮಾಡ್ಕೊತೀನಿ ನಿಮಗೆ, ಕಾಲ್. ಓಕೆ, ಸೊ ನನಗನ್ಸಿದೆ ಈ ವಿಡಿಯೋನ ಪಾರ್ಟ್ನ ಇಲ್ಲಿಗೆ ಮುಗಿಸೋವಂತ. ಸೊ ನೀವು ನೋಡಿರ್ಬೋದು ನಾನು ಟೆಕ್ನಿಕ್ಸ್ ಯಾವ ಥರ ಯೂಸ್ ಮಾಡಿದೆ ಬೆಡ್ ಮಾಡೋಕ್ಕೆ, ಮತ್ತು ವಿಲೇಜ್ ಯಾವ ಥರ ಹುಡುಕ್ಬೇಕಂತ ಸ್ವಲ್ಪ ಟಿಪ್ಸ್ ಹೇಳ್ಕೊಟ್ಟೆ ನಿಮಗೆ. ಸೊ ಈ ಥರ ನಿಮ್ಗೆ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಬೇಕಂದರೆ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿಬಿಡಿ. ಆಮೇಲೆ ಕಮೆಂಟ್ನಾಗ ಪ್ಲೀಸ್ ಪಕ್ಕ 100% ಶ್ಯೂರ್ ಹೇಳಿ ಎಲ್ಲಿ ಮನೆ ಮಾಡಲಿ ಮತ್ತು ಈ ವರ್ಲ್ಡ್ ಹೆಸರು ಏನು ಹೇಳಿ. ಓಕೆ, ಅಲ್ಲಿವರೆಗೆ ವರ್ಲ್ಡ್ ಹೆಸರು ಬರೋಂಗಿಲ್ಲ. ಒಂದು ನೀವು ಮನೆಯಲ್ಲಿ ಮಾಡಲಿ ಅಂದರೆ ಅಲ್ಲಿವರೆಗೆ ನೆಕ್ಸ್ಟ್ ಎಪಿಸೋಡ್ನು ಬರೋಂಗಿಲ್ಲ. ಸ್ವಲ್ಪ ಊಟ ಮಾಡಿಬಿಡೋಣ. ಸೊ ಇಲ್ಲಿಗೆ ರೆಸ್ಪಾಂಡ್ ಪಾಯಿಂಟ್ ಸೆಟ್. ಈ ಸ್ಕೈ ನೋಡ್ತಾ ಊಟ ಮಾಡೋಣ ನಾವು. ಸೊ ಇಲ್ಲಿಗೆ ಈ ವಿಡಿಯೋ ಮುಕ್ತಾಯ ಆಗುತ್ತಿದೆ. ಸೊ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಗಾಯ್ಸ್.